ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಸ್ಫೋಟಕ ಸುದ್ದಿ. ಹನಿ ಟ್ರ್ಯಾಪ್ ಕೇಸ್ ಆಯಿತು. ಆ ಕೇಸು ಸದ್ದೇ ಇಲ್ಲದಂತೆ ಮಣ್ಣು ಪಾಲಾಗಿದ್ದಾಯ್ತಲ್ವಾ. ಆದರೆ ಅದರ ಬೆನ್ನಲ್ಲೇ ಅತಿ ದೊಡ್ಡ ತಿರುವೊಂದನ್ನು ಪಡೆದುಕೊಳ್ತಾ ಇದೆ. ಡೆಲ್ಲಿಯಲ್ಲಾಗಿದ್ದೇನು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಪ್ರಭಾವಿ ಮಂತ್ರಿಯೊಬ್ಬರಿಂದಾನೇ ಓಪನ್ ಆಗಿ ಅವರೇ ಒಂದು ಹಿಂಟನ್ನು ಕೊಡ್ತಾ ಇದ್ದಾರೆ. ಅಸಲಿಗೆ ಆಗಿದ್ದೇನು ಅನ್ನೋದ್ರ ಬಗ್ಗೆ. ಸದ್ಯ ಕೇಳಿ ಬರ್ತಿರೋದು ಇದು, ಚರ್ಚೆಗಳಾಗ್ತಿರೋದು ಹಲವು ಕಡೆಗಳಲ್ಲಿ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾದ್ರಲ್ವ, ಭೇಟಿಯಾದಾಗ ಸಹಜವಾಗಿ ಹನಿ ಟ್ರ್ಯಾಪು, ಸಂಪುಟ ಸರ್ಜರಿ, ಪರಿಷತ್ ಆಯ್ಕೆ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಶ್ವರ್ ಖಂಡ್ರೆ ಅವರ, ಸತೀಶ್ ಜಾರಕಿಹೊಳಿ ಅವರ ಇಬ್ಬರಲ್ಲೊಬ್ಬರು ಫೈನಲ್ ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅವರಿಬ್ಬರ ಹೆಸರು ಹೈಕಮಾಂಡ್ ನಾಯಕರ ನಡುವೆ ಸಿದ್ದರಾಮಯ್ಯನವ್ರ ಜೊತೆಗೆ ಚರ್ಚೆ ಆಗಿದೆ. ಇನ್ನು ಒಂದೆರಡು ತಿಂಗಳಲ್ಲಿ ಅಂತಿಮ ಆಗಬೇಕದು. ಈ ಕ್ಷಣಕ್ಕೆ ಈ ಕೂಡಲೇ ಘೋಷಣೆ ಮಾಡ್ತಾರಾ ಅಥವಾ ಒಂದು ಸ್ವಲ್ಪ ಸಮಯ ತಗೊಂಡು ಮಾಡ್ತಾರಾ, ಒಟ್ಟಿನಲ್ಲಿ ಬದಲಾವಣೆ ಖಚಿತ ಅನ್ನೋದನ್ನು ಕೈಪಾಳಿವೇ ಕೊಡ್ತಾ ಇರೋ ಮಾಹಿತಿ ಇದೆಲ್ಲ ನೋಡಿರ್ತೀರಿ. ಈ ಅಪ್ಡೇಟ್ ಎಲ್ಲ ಕಡೆ ನೋಡಿರ್ತೀರಲ್ವಾ. ಆದರೆ ಅಸಲಿಗೆ ಸರ್ಕಾರವನ್ನೇ ಶೇಕ್ ಮಾಡುವಂತಹ, ಬಿಗ್ ವಿಕೆಟ್ ಔಟ್ ಮಾಡುವಂತಹ ಒಂದು ಘಟನೆ ಜಸ್ಟ್ ಮಿಸ್ ಆಯ್ತಾ. ದೊಡ್ಡ ನಾಯಕರೊಬ್ಬರ ವಿಡಿಯೋ ಔಟ್ ಆಗೋದಕ್ಕಿತ್ತಂತೆ ಅನ್ನೋನ್ ಒಂದು ಐಡಿಯಿಂದ. ಆ ವಿಡಿಯೋ ಇನ್ನೇನು ಔಟ್ ಆಗೋದಿತ್ತಂತೆ. BJP ಸರ್ಕಾರದ ಸಮಯದಲ್ಲಿ ಆಯ್ತಲ್ಲ ಒಂದು, ಅದೇ ರೀತಿಯಲ್ಲಿ ಒಂದು ವಿಡಿಯೋ ಔಟ್ ಆಗೋದಿತ್ತಂತೆ ಅನ್ನುವ ಚರ್ಚೆಗಳು ಅಲ್ಲೋ ಇಲ್ಲಿ ಕೇಳಿ ಬರ್ತಿದ್ದಾವೆ. ಅದು ಸತ್ಯನಾ ಸುಳ್ಳ ಅನ್ನೋದ್ರ ಬಗ್ಗೆ ತನಿಖೆ ಮತ್ತು ಎಲ್ಲ ರೀತಿಯಲ್ಲಿ ಆದರೆ ಗೊತ್ತಾಗಬಹುದು. ಬಟ್ ವಿಡಿಯೋನೇ ಔಟ್ ಆಗೋದಿತ್ತಂತೆ. ಆದರೆ ಅದು ಔಟ್ ಆಗದಂತೆ ತಡೆಯೋದಕ್ಕೆ ಬೇರೆ ಮಾರ್ಗವನ್ನು ಹಿಡಿಯಲಾಯ್ತಾ. ಆ ಮಾರ್ಗವೇ ಸೆಷನ್ನಲ್ಲಿ ಹನಿ ಟ್ರ್ಯಾಪ್ ಕೇಸ್ ಪ್ರಸ್ತಾಪ ಮಾಡಿದ್ದ ಅನ್ನೋ ರೀತಿಯದ್ದೊಂದು ಆಯಾಮ ಚರ್ಚೆಯಾಗ್ತಾ ಇದೆ. ಈಗ ನೋಡ್ಬೇಕು ಅದಕ್ಕೆ ಯಾವ ರೀತಿ ವಿಚಾರ ಓಪನ್ ಆಗಿ ಬರುತ್ತೆ. ಇದೆಲ್ಲ ಒಳಗೊಳಗೆ ಆಗ್ತಿರೋದು. ವಿಡಿಯೋನೇ ಔಟ್ ಆಗೋದಕ್ಕಿತ್ತು, ಯಾರ್ದು ಗೊತ್ತಿಲ್ಲ, ಒಬ್ರದ್ದು ದೊಡ್ಡವ್ರದ್ದೊಬ್ರದ್ದು ವಿಡಿಯೋನೇ ಔಟ್ ಆಗೋ ತನಕ ಹೋಗಿತ್ತು. ಆದರೆ ಔಟ್ ಆಗಿದ್ರೆ ಏನಾಗ್ತಿತ್ತು, ಅವ್ರ ತಲೆದಂಡ ಆಗ್ತಿತ್ತು, ಮುಜುಗರ ಆಗ್ತಿತ್ತು. ಆಲ್ರೆಡಿ ಬೆಲೆ ಏರಿಕೆ ಅದು ಇದು ಜಟಾಪಟಿಯಲ್ಲಿರುವಂಥ ಸರ್ಕಾರಕ್ಕೆ ಅತಿ ದೊಡ್ಡ ಆಘಾತ ಆಗ್ತಿತ್ತು. ರಾಹುಲ್ ಗಾಂಧಿಯವರು ಕೇಳ್ತಾರೆ, ಅಲ್ರಿ ಸೆಷನ್ನಲ್ಲಿ ಪ್ರಸ್ತಾಪ ಮಾಡಿದಾರಲ್ಲ, ಸಿದ್ದರಾಮಯ್ಯನವ್ರಿಗೆ ಹೆಂಗೂ ಕ್ಲೋಸ್. ರಾಹುಲ್ ಗಾಂಧಿಯವರು ಬೇರೆ ನಾಯಕರ ಜೊತೆ ಮಾತಾಡ್ದಂಗೆ ಮಾತಾಡಲ್ಲ. ಸಿದ್ದರಾಮಯ್ಯನವ್ರ ಜೊತೆ ತುಂಬ ಅತ್ಯಾಪ್ತರಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಗೌರವ ಕೊಟ್ಟು ಮಾತಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ. ಅದೇ ರೀತಿಯಲ್ಲಿ ಏನು ಹಿಂಗಾಗೋಯ್ತಲ್ಲ, ಕೊನೆ ಪಕ್ಷ ಹೈಕಮಾಂಡ್ ಗಮನಕ್ಕೂ ತರದೇ ಪ್ರಸ್ತಾಪ ಮಾಡಿಸ್ಬಿಟ್ರಲ್ಲ ಸೆಷನ್ನಲ್ಲಿ ಅಂತ. ಯಾಕಂದರೆ ಸಿದ್ದರಾಮಯ್ಯನವರೇ ಪ್ರಸ್ತಾಪ ಮಾಡಿಸಿದ್ದು ಅನ್ನೋದನ್ನು ರಾಜಣ್ಣವ್ರು ಹೇಳಿದರು. ಕಾಲ್ ಮಾಡಿದ್ದೆ, ನಿಮ್ಮ ಇಷ್ಟ ಬಂದಂಗೆ ಮಾಡಿದೆ, ಅವ್ರು ಬುದ್ಧಿ ಕೊಟ್ಟಂಗೆ ಮಾಡಿ ಅಂದರು ಅನ್ನೋ ಮೂಲಕ ಸಿದ್ದರಾಮಯ್ಯನವ್ರು ಓಕೆ ಅಂದಮೇಲೆ ಪ್ರಸ್ತಾಪ ಮಾಡಿದ್ದು ಅನ್ನೋದನ್ನು ರಾಜಣ್ಣವ್ರು ಖಚಿತಪಡಿಸಿದ್ದಾರಲ್ವ. ಹೆಂಗೆ ಅದು ಪ್ರಸ್ತಾಪ ಆಗೋದು ಬಿಟ್ರಿ, ಇಷ್ಟು ದೊಡ್ಡ ವಿಷಯ ಹೆಚ್ಚು ಕಡಿಮೆ ಆಗಿದ್ರೆ ಹೆಂಗೆ, ಹೈಕಮಾಂಡ್ ಗಮನಕ್ಕೆ ತರಬೇಕಿತ್ತಲ್ವ ಅಂತ ಕೇಳಿದಾಗ ಅಸಲಿಗೆ ಈ ವಿಷಯ ಹೇಳಿ ಬಂದ್ರ ಸಿದ್ದರಾಮಯ್ಯನವರು. ಅಂದರೆ ಇನ್ನೂ ಸಮಸ್ಯೆ ಆಗೋದಿತ್ತು, ಪ್ರಸ್ತಾಪ ಮಾಡಿದ್ದಕ್ಕೆ ಬಚಾವಾದ್ವಿ ಅನ್ನೋ ರೀತಿ ಉತ್ತರ ಕೊಟ್ಟು ಬಂದ್ರ. ಅಕಸ್ಮಾತ್ ವಿಡಿಯೋ ಔಟ್ ಆಗಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗ್ತಿತ್ತಲ್ವ. ಈಗ ಚರ್ಚೆ ಆಗಿದ್ದಕ್ಕೆ ಚರ್ಚೆ ಆಯಿತು ಹೋಯ್ತು, ಯಾವುದಕ್ಕೂ ಸಾಕ್ಷಿ ಇಲ್ಲ. ಒಳಗೊಳಗೆ ಎಲ್ರಿಗೂ ಏನೇನೋ ಗೊತ್ತಿರತ್ತೆ, ಬಟ್ ಜನಕ್ಕೆ ಗೊತ್ತಾಗಿಲ್ವಲ್ಲ. ಜನಕ್ಕೇನು ಎತ್ತ ಅನ್ನೋದು ಗೊತ್ತಾಗಿಲ್ಲ, ಅದು ಇಂಪಾರ್ಟೆಂಟು. ಈಗ ಡೈವರ್ಟ್ ಮಾಡಬೇಕಿತ್ತು. ಅವತ್ತು ಯಾರೋ ಒಬ್ಬರು CD ಮಾಸ್ಟರ್ ಅಂತೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದಕ್ಕೆ ಆಗಲೇ ವಿಡಿಯೋನು ಔಟ್ ಆಗಿಬಿಟ್ಟಿದ್ರೆ, ವಿಡಿಯೋ ಔಟ್ ಆದವ್ರದ್ದು ಮಾತ್ರ ಮರ್ಯಾದೆ ಹೋಗ್ತಿರ್ಲಿಲ್ಲ. ಇವರು CD ಮಾಸ್ಟರ್ ಅಂತ ಯಾರೋ ಒಬ್ಬರದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶದಿಂದ ಸಿಡಿದೆದ್ದು ಯಾರು ಮಾನಹಾನಿ ಆಗಿದೆಯೋ ಅವರು ಇನ್ನೊಬ್ಬರದ್ದು ತೆಗೆದೇ ಬಿಡ್ತಿರ್ಲಿಲ್ಲ. ಹಾಗಾಗಿ ಸೆಷನಲ್ಲಿ ಪ್ರಸ್ತಾಪ ಮಾಡಿಬಿಟ್ರೆ ಸೇಫ್, ಇದ್ದೇ ಇದಕ್ಕೆ ಮದ್ದು ಅಂತ ಕಂಡು ಹಿಡ್ಕೊಂಡ್ರ. ಅಸಲಿಗೆ ಆಗಿದ್ದೇ ಬೇರೆನಾ, ಸೆಷನ್ನಲ್ಲಿ ಹೇಳಿದ್ದೇ ಬೇರೆ. BJP ಅವ್ರಿಗೆ ಚೀಟಿ ಕೊಟ್ಟು ಅವ್ರು ಪ್ರಶ್ನೆ ಮಾಡೋದಂತೆ, ಇವರು ಉತ್ತರ ಕೊಡೋದಂತೆ, ಅದಕ್ಕೋಸ್ಕರ ನಾನು ಎತ್ಕೊಂಡೆ ಅಂತ ಹೇಳೋದಂತೆ, 3 ಜನ ಮಂತ್ರಿಗಳಂತೆ, ಯಾರೋ ಮಿನಿಸ್ಟ್ರ್ ಪುತ್ರ ಅಂತೆ, ಬೆಂಗಳೂರು ವ್ಯಾಪ್ತಿಯವರ ಒಬ್ಬರ ಮಗ, ಉತ್ತರ ಕರ್ನಾಟಕ ಭಾಗದವರ ಒಬ್ಬರ ಪುತ್ರ ಅನ್ನೋದೆಲ್ಲ ಸುದ್ದಿಗಳು ಬಂತಲ್ವ. ಆಗ್ಬಿಟ್ಟಿದೆ, ಕೆಲವ್ರದ್ದು ಪುತ್ರರದ್ದಾಗಿದೆ, ಮಿನಿಸ್ಟ್ರುಗಳದ್ದಾಗಿಲ್ಲ ಅಂತ. ಪುತ್ರರೋ ಮಿತ್ರರೋ ಒಟ್ಟಿನಲ್ಲಿ ದೊಡ್ಡವರು, ಯಾರೋ ದೊಡ್ಡವರು ವಿಡಿಯೋ ಔಟ್ ಆಗೋದೇ ಇತ್ತಂತೆ. ಅಕಸ್ಮಾತ್ ಅವತ್ತು ಅಲ್ಲಿ ಸೆಷನ್ನಲ್ಲಿ ಪ್ರಸ್ತಾಪ ಮಾಡದೇ ಇದ್ದಿದ್ರೆ ಔಟ್ ಆಗೇ ಬಿಡ್ತಿತ್ತ, ದೊಡ್ಡ ಆಘಾತವೇ ಕಾದಿತ್ತ.
ಈಗ ನೋಡಿ ಸತೀಶ್ ಜಾರಕಿಹೊಳಿ ಅವರು ಒಂದು ಕುತೂಹಲಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೀಡಿಯಾದವ್ರು ಹೇಳ್ತಾರೆ ಹೆಂಗೆ ಸರ್ ಇದೆಲ್ಲ ಬಚಾವಾಗೋದು ಅಂತ. ಆಗ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರೋ ಉತ್ತರ ಮಾತ್ರ ಈಗ ಹಲವು ಚರ್ಚೆಗಳಿಗೆ ಕಾರಣ ಆಗಿರೋದು. ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ತಾರೆ, ಸರ್ ಇದು ಹಾಯ್ ಅಂದಿದ್ದಕ್ಕೆ ಬಾಯ್ ಅಂದರೆ ಸಮಸ್ಯೆನೇ ಇಲ್ಲ ಅಂತಿದ್ದೀರಾ ನೀವು. ಸೊ ಹಾಯ್ ಅಂತಾರೆ ಅವರು, ನಾವು ಬಾಯ್ ಅಂತ ಹೇಳಿ ಕಳಿಸ್ಬೇಕು, ಆಗ ಸಮಸ್ಯೆ ಉದ್ಭವ ಆಗಲ್ಲ. ಬಟ್ ನಿಮ್ಮವರು ಹಾಯ್ ಅಂತ ಹೇಳಿದವ್ರಿಗೆ ಹಾಯ್ ಅಂತಿದ್ದಾರಾ ವಾಪಸ್ಸು ಅಂತ ಡೌಟ್ ಅಲ್ಲ ಅಂತ ಸುದ್ದಿಗಳು ಬರ್ತೀವಿಯಲ್ಲ. ಈಗ ಬಾಯ್ ಅಂದು ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ, ಬಟ್ ಅಸಲಿಗೆ ಹಾಯ್ ಅಂದಿದ್ದಾರಾ ಅನ್ನೋ ಪ್ರಶ್ನೆ ಕೇಳ್ತಾರೆ ಮೀಡಿಯಾದವರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಮುಖಭಾವ, ಅವರು ಅತ್ಯಂತ ನಾಜೂಕಾಗಿ ಏನು ಹೇಳಬಾರ್ದು ಅಂದುಕೊಂಡ್ರು ಸೂಕ್ಷ್ಮವಾಗಿ ಏನನ್ನೋ ಹೇಳಿದಂತೆ ಅವ್ರ ಆನ್ಸರ್ ನೋಡಿ, ನೀವೇ ಕೇಳಿಸ್ಕೊಳ್ಳಿ ಒಂದ್ಸಲ. ಅಸಲಿಗೆ ಆಗಿದೆಯೇನು ಅನ್ನೋದರ ಸುಳಿವು ಇಲ್ಲಿ ಸಿಗಬಹುದು. ರಾಜಣ್ಣ ಅಂತವ್ರಿಗೆ ಭದ್ರತೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವೊಂದು ಕಡೆ ನಂದೇ ಅನಿಟ್ರಪ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳುವಂಥ ಸಂದರ್ಭದಲ್ಲಿ ಬೇರೆ ಸಚಿವರು ಎಷ್ಟು ಮಟ್ಟಿಗೆ ಇದನ್ನ ಹುಷಾರಿರ್ಬೇಕಷ್ಟೇ. ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ. ಮತ್ತೇನು ಮಾಡೋದು, ಏನು ಮಾಡೋರ್ನ ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ. ರಾಜಣ್ಣ ಮಾಡೋ ಆರೋಪ ಪ್ರಕಾರ ಹಾಯ್ ಅಂದಿದಾರ ಅಥವಾ ಬಾಯ್ ಅಂದಿದಾರ ಸರ್, ಏನ್ ಅನ್ಸುತ್ತೆ? ಈಗ ಅವ್ರು ಹೇಳೋ ಪ್ರಕಾರ ಬಾಯಿ ಅಂತ ಹೇಳಿದಾರೆ ಅಷ್ಟೇ. ಅವ್ರು ಹೇಳೋ ನಮ್ಮ ಜೋಡಿ ಚರ್ಚೆ ಆಗಿದ್ದು ಬಾಯಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ಗಂಭೀರತೆ ನೋಡಿದ್ರೆ ಹಾಯ್ ಅಂತ ಅಂದಿದ್ದೇನೆ ಅನ್ಸುತ್ತೆ. ಹಾಯ್ ಅಂದಿದ್ದೇನಲ್ಲ, ಹಾಯ್ ಅಂದಿದ್ದ ಅಂತ ಚರ್ಚೆ ಮಾಡಿದಾಗ ಹೇಳಿದ್ರು ಹಾಯ್ ಅಂದಿವ್ ಅಂತ ಅಷ್ಟೇ ಹೇಳಿದ್ರು ಅವರು. ಬಾಯ್ ಅಂತ ಹೇಳಿ ಹೋಗಿದ್ದು ಅಂತ ಹೇಳಿದ್ರು. ಸುಮಾರು ಸರಿ ಚರ್ಚೆ ಮಾಡಿದ್ವಿ, ನಿಮಗೂ ಕೂಡ ಹೇಳಿದಾರೆ. ಅದು ಬಹುಶಃ ಅದ ಆಲ್ರೆಡಿ ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ ಆ ಘಟನೆಯನ್ನು. ಸೊ ಇದೆಲ್ಲವನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ ಗಮನಕ್ಕೆ ನೇರ ಬೇರೆ ಯಾರೂ ಅಲ್ಲ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದು ಬಂದಿದ್ದಾರೆ ಅಂತ ಆಯ್ತು. ವೇಣುಗೋಪಾಲ್ ಅವ್ರ ಜೊತೆ ಇನ್ನೂ ಡೀಟೇಲ್ ಆಗಿ ಚರ್ಚೆ ಮಾಡೋಕೆ ಹೇಳಿದಾರಂತೆ. ಏನು ಕಥೆ ಏನು ಹೇಳಿಬಿಡಿ ಎಲ್ಲ ನೋಡೋಣ ಅಂತ. ಇದ್ರ ನಡುವೆ ಅಧ್ಯಕ್ಷರ ಬದಲಾವಣೆ. ಖಂಡ್ರೆ ಅವ್ರನ್ನ ಕರೆಸ್ಕೊಂಡಿದ್ರು ಡೆಲ್ಲಿಗೆ. ಸತೀಶ್ ಜಾರಕಿಹೊಳಿ ಅವರು ಡೆಲ್ಲಿಲೇ ಇದ್ದರು. ಇಬ್ಬರ ಬಗ್ಗೆನೂ ಪರಸ್ಪರ ಮಾತುಕತೆ. ಖರ್ಗೆ ಅವರು ಯಾರ ಹೆಸರು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಯಾರ ಹೆಸರು ಹೇಳ್ತಾರೆ, ಯಾರಿಗೆ ಎಷ್ಟು ಬಲ ಇದೆ, ಯಾರನ್ನು ಮಾಡ್ರೆ ಗಲಾಟೆ ಜಟಾಪಟಿ ಆಗಲ್ಲ, ಇಂಥದ್ದೆಲ್ಲ ಆಗಿದೆ. ಖಂಡ್ರೆ ಅವರೇ ಪಾಸಾಗೋ ಚಾನ್ಸ್ ಜಾಸ್ತಿ ಇದೆ ಅಂತಲೂ ಹೇಳಲಾಗ್ತಿರೋದು. ಅವ್ರಿಗೆ ಮಂತ್ರಿ ಸ್ಥಾನನೂ ಅವ್ರು ಬಿಡೋಕೆ ರೆಡಿ ಇಲ್ವಂತೆ. ಮಂತ್ರಿನೂ ಇಟ್ಕೊಂಡು ಅಧ್ಯಕ್ಷನೂ ಆಗ್ತೀನಿ, ಡಿ.ಕೆ. ಶಿವಕುಮಾರ್ ಅವರು ಆಗಿರಲಿಲ್ವ ಅನ್ನೋ ರೀತಿಯಲ್ಲಿ. ಅವರಾದರೆ ಯಾರಿಗೂ ತಲೆ ಬಿಸಿ ಇಲ್ಲ, ಕಾಂಟ್ರವರ್ಸಿ ಇಲ್ಲ. ಸತೀಶ್ ಜಾರಕಿಹೊಳಿ ಅವರಾದರೆ ಸಿಡಿದೇಳೋ ತಂಡ ಜಾಸ್ತಿ ಇರುತ್ತೆ. ಅವ್ರು ಸೈಲೆಂಟಾಗಿದ್ದು ಈಗಿರುವಂಥ ಸ್ಥಾನಮಾನ ಇಟ್ಕೊಂಡು ಹೋದರೆ ಒಳ್ಳೆಯದು. ಹೆಚ್ಚಂದರೆ ಅವರು DCM ಹೆಚ್ಚುವರಿ DCM ಕೊಡಿ ಅಂತ ಡಿಮ್ಯಾಂಡ್ ಶುರು ಮಾಡಬಹುದು. ಅಧ್ಯಕ್ಷ ಕುರ್ಚಿಗೂ ನಾನು ಬಿಟ್ಟು ಕೊಟ್ಬಿಡ್ತೀನಪ್ಪ, ನಂಗೆ DCM ಮಾಡಿ, ಡಿ.ಕೆ. ಶಿವಕುಮಾರ್ ನಾನು ಈಕ್ವಲ್ ಆಗ್ತೀವಿ. ಆಗ ಅವರು ಸಾಮಾನ್ಯ ಮಂತ್ರಿ, DCM, ನಾನು ಅದೇ ರೀತಿ ಅನ್ನೋ ರೀತಿ ಒಂದು ದಾಳ ಉರುಳಿಸಬಹುದಷ್ಟೇ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೆಳಗಿಳಿಸೋದಕ್ಕಂತೂ ಸರ್ವ ಸಿದ್ಧತೆಗಳನ್ನು ಮಾಡಿದ್ದಾರೆ ಅನ್ನೋದು ಖಚಿತ. ಇದು ವ್ಯವಸ್ಥೆ ಭರ್ಜರಿಯಾಗಿ ಆಗಿದೆ. ಆದರೆ ಕೂಡಲೇ ಇವತ್ತೇ ನಾಳೆನೇ ನಾಡಿದ್ದೇನೆ ಈ ವೀಕೆಂಡ್ ಒಳಗಡೆನೆ ಅನೌನ್ಸ್ ಆಗಿಬಿಡಲ್ಲ. ಬಟ್ ಪ್ರಾಸೆಸ್ ಶುರು ಮಾಡೋಕೆ ಹೈಕಮಾಂಡ್ ಮನಸ್ಸು ಮಾಡ್ತಾ ಇದೆ. 2 ಹೆಸರುಗಳಲ್ಲಿ ಅಂತಿಮ ಮಾಡೋದಕ್ಕೆ ಇನ್ನೊಂದು ತಿಂಗಳು ತಗೊಳ್ಬೋದು, ಮೇ ತನಕನೂ ಎಳಿಬಹುದು ಇದನ್ನು. ಅಷ್ಟೊತ್ತಿಗೆ ಅಧ್ಯಕ್ಷ ಬದಲಾವಣೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದ್ದು, ಮೂಡಾ ಕೇಸ್ ಕಥೆ ಏನಾಗುತ್ತೆ, ಅದು ಇಡಿ ಮುಂದಿನ ನಡೆ ಏನು, ವಿಭಾಗೀಯ ಪೀಠ ಇಡಿ ಇನ್ವೆಸ್ಟಿಗೇಷನ್ ದಾರಿಯನ್ನು ಕ್ಲಿಯರ್ ಮಾಡಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೂ ಸಂಕಷ್ಟ ಎದುರಾಗಬಹುದಾ? ಒಟ್ಟಿನಲ್ಲಿ ಕೈಪಾಳ್ಯದಲ್ಲಿ ಈ ಕೆಲವು ದಿನಗಳಿಂದ ಬಹುದೊಡ್ಡ ಬೆಳವಣಿಗೆ ಹೊರಗಡೆಯಿಂದ ಕಾಣಿಸ್ತಲ್ಲ, ಕಾಣಿಸಿದ್ದೇ ಬೇರೆ ಆಗಿದ್ದೇ ಬೇರೆನಾ? ಹನಿ ಟ್ರ್ಯಾಪ್ ಕೇಸು CID ಎನ್ಕ್ವೈರಿ ಮಾಡ್ತಿದ್ದಾರೆ. ಬಟ್ ಎನ್ಕ್ವೈರಿ ಕರೆದ್ರೆ ಹೋಗಲ್ಲ, ಯಾರು ಕೇಸ್ ಕೊಡಬೇಕಿತ್ತೋ ಕೊಡಲ್ಲ, ವಿಚಾರಣೆಗೆ ಹೋಗಲ್ಲ. ಮತ್ತೊಂದು ಕಡೆಗೆ ಇನ್ಯಾವುದೋ ಕೇಸ್ ಕೊಲೆ ಪ್ರಯತ್ನ ಕೇಸ್ ಬರುತ್ತೆ, ಅವರಾಗೆ ಹೋಗಿ ಸರೆಂಡರ್ ಆಗ್ತಾರೆ. ಯಾರ ಮೇಲೆ ಆರೋಪ ಇದೆಯೋ ಅವರು ಸರೆಂಡ್ರೂ ಆಗಿಬಿಡ್ತಾರೆ. ಸೊ ಎಲ್ಲ ವ್ಯವಸ್ಥಿತವಾಗಿ ಕೇಸನ್ನು ಕ್ಲೋಸ್ ಮಾಡಿ ಇನ್ಯಾವುದೋ ಕಡೆ ಡೈವರ್ಟ್ ಮಾಡಿ ಕುತ್ತಿಗೆಗೆ ಬಂದಿದ್ದರಿಂದ ಬಚಾವಾಗೋದೇ ಇದರ ಉದ್ದೇಶ ಆಗಿತ್ತಾ ಅನ್ನೋದು. ಆದರೆ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಬಿಡೋಕೆ ರೆಡಿ ಇಲ್ಲ. ಇದು ಬಯಲಾಗಬೇಕು ಅಂತಿದ್ದಾರೆ. ನೋಡೋಣ. ಒಟ್ಟಿನಲ್ಲಿ ಹೈಕಮಾಂಡ್ ಗಮನಕ್ಕಂತೂ ಹೋಗಿದೆ ಇದು. ಕಾನೂನು ದಾರಿಯಲ್ಲಿ ಸಮಸ್ಯೆ ಆಗದೆ ಇದ್ರೂ ಕೂಡ ರಾಜಕೀಯವಾಗಿ ಆದರೂ ಸಮಸ್ಯೆ ಆಗಬೇಕು ಅನ್ನೋ ಪ್ರಯತ್ನ ನಡೀತಿದ್ದಂಗೆ ಕಾಣಿಸ್ತಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.